ಈ ವರ್ಷ ವಾಡಿಕೆಯಂತೆ ಮಳೆ ಬರೋದಿಲ್ಲ ಅಂತ ಹೇಳಿ ಮೊದಲೇ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನ ಕೊಟ್ಟಿತ್ತು. ಆದರೆ ಜೂನ್ ನಲ್ಲಿ ಮಳೆನೇ ನೋಡಲಿಲ್ಲ ನಾವು. ಜುಲೈ ಆರಂಭದಿಂದ ಕೊಂಚ ಮಟ್ಟಿಗೆ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಈಗ ಮತ್ತೆ 2-3 ದಿನದಿಂದ ಮಳೆ ಚುರುಕನ್ನ ಪಡ್ಕೊಂಡಿದೆ. ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಬಿತ್ತಿದ್ರು ಬೆಳೆಯನ್ನ ರೈತರು, ಮಳೆ ನಿರೀಕ್ಷೆಯಲ್ಲಿದ್ರು. ಆದರೆ ಮಳೆ ಬರಲಿಲ್ಲ, ಕೈ ಕೊಟ್ಟಿದೆ. ಹಾಗಾಗಿ ಬೆಳೆ ಒಣಗ್ತಾ ಇದೆ. ರೈತರು ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. ನೆಲ ಕಚ್ತಾ ಇವೆ ಮಳೆಯಾಶ್ರಿತ ಬೆಳೆಗಳು. ಸುಮಾರು ಕಡೆಗಳಲ್ಲಿ ಈ ಕೃಷಿ ಇಲಾಖೆನೇ ಹೇಳಿದೆ, ಮಳೆ ಆಧಾರಿತ ಬೆಳೆಗಳನ್ನ ಈ ಸತಿ ಬೆಳೆಯಕ್ಕೆ ಹೋಗಬೇಡಿ, ಪರ್ಯಾಯ ಬೆಳೆಗಳನ್ನ ಬೆಳೀರಿ ಅಂತ ಸೂಚನೆಗಳನ್ನ ನೀಡಲಾಗಿತ್ತು. ಇನ್ನು ಬೋರ್ವೆಲ್ಗಳು ದಿನೇ ದಿನೇ ಬತ್ತಿ ಹೋಗ್ತಾ ಇವೆ. ಹೆಸರು, ಮೆಕ್ಕೆಜೋಳ, ಈರುಳ್ಳಿ, ಸೂರ್ಯಕಾಂತಿ, ಗೋವಿನ ಜೋಳ ಬೆಳೆಗಳು ಒಣಗಿ ಹೋಗ್ತಾ ಇವೆ. ಇನ್ನು ಜಿಲ್ಲೆಯ ಬಾದಾಮಿ, ಗುಳೇದಗುಡ್ಡ, ಹುನಗುಂದ ತಾಲೂಕಿನಲ್ಲಿ ಬರದ ಸ್ಥಿತಿ ನಿರ್ಮಾಣವಾಗಿದೆ. ಬರಗಾಲ ಅಂತೇಳಿ ಸರ್ಕಾರ ಈ ತಾಲೂಕುಗಳನ್ನ ಘೋಷಣೆ ಮಾಡಬೇಕು ಅಂತೇಳಿ ರೈತರು ಆಗ್ರಹವನ್ನ ಮಾಡಿದ್ದಾರೆ. ಆದರೆ ಸರ್ಕಾರ ಜುಲೈ ಅಂತ್ಯದವರೆಗೆ ಕಾದು ನೋಡುವಂತ ತಂತ್ರವನ್ನ ಅನುಸರಿಸ್ತಾ ಇದೆ. ಮಳೆ ಬರಬಹುದು, ಬಂದಿಲ್ಲ ಅಂತಂದ್ರೆ ಮುಂದೆ ಸಮೀಕ್ಷೆಗಳನ್ನ ಮಾಡಿಸೋದು, ಯಾವ್ಯಾವ ತಾಲೂಕುಗಳನ್ನ ಈ ಬರ ಪೀಡಿತ ಪಟ್ಟಿಗೆ ಈ ಸತಿ ಸೇರಿಸಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡೋದಕ್ಕೆ ವೇಟ್ ಮಾಡ್ತಾ ಇದೆ ಜುಲೈ ಅಂತ್ಯದವರೆಗೆ. ಆದ್ರೆ ಇವಾಗಿನ ಪರಿಸ್ಥಿತಿಯನ್ನ ನಮಗೆ ನೋಡಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಬರಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಆಗಬೇಕು ಅಂತೇಳಿ ರೈತರು ಒತ್ತಾಯ ಮಾಡಿದ್ದಾರೆ. ರೀಸೆಂಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಈ ಬರಕ್ಕೆ ಸಂಬಂಧಪಟ್ಟಂಗೆ ಜಮೀನುಗಳಿಗೆ ಭೇಟಿಯನ್ನ ಕೊಟ್ಟು ರೈತರಿಂದಲೇ ಮಾಹಿತಿಯನ್ನ ಪಡ್ಕೊಂಡಿದ್ರು. ಇನ್ನು ಈ ಸಂಬಂಧ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡೋಣ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದಾಗಿ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಆಶ್ರಿತ ರೈತರು ಇದೀಗ ಆಕಾಶದತ್ತ ಮುಖ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಾಜಿಬೂದಿಹಾಳ ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಜಮೀನಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಹೆಸರು ಬೆಳೆ. ಅಂದ್ರೆ ಪೂರ್ವ ಮುಂಗಾರು ಆರಂಭ ಆದ ಕೂಡಲೇ ಇಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಸರನ್ನ ಬೆಳೀತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ರೈತರು ಈರುಳ್ಳಿ ಮತ್ತು ಸೂರ್ಯಕಾಂತಿ, ಮೆಕ್ಕೆಜೋಳವನ್ನ ಬೆಳೀತಾರೆ. ಆದ್ರೆ ಈ ಬಾರಿ ಆರಂಭದಲ್ಲಿ ಮಳೆ ಆದ್ರೂ ಕೂಡ ಬಿತ್ತನೆ ಮಾಡಿದ ಬಳಿಕ ಮಳೆಯ ಕೊರತೆ ಉಂಟಾಗಿದ್ರಿಂದಾಗಿ ಇಷ್ಟೊತ್ತಿಗಾಗಲಿ ಯಾವ ಪ್ರಮಾಣದಲ್ಲಿ ಇರಬೇಕಾಗಿತ್ತು ಅಂತಹ ಒಂದು ಪ್ರಮಾಣದಲ್ಲಿ ಬೆಳೆಗಳು ಬೆಳೆಯೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದು ಈರುಳ್ಳಿ ಬಿತ್ತನೆ ಮಾಡಿರುವಂತಹ ಪ್ರದೇಶ. ಈ ಒಂದು ಜಮೀನಿನಲ್ಲಿ ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನ ರೈತರು ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡಿ ಸುಮಾರು 15 ದಿನಗಳು ಕಳೆದ್ರು ಕೂಡ ಈ ಬೆಳೆ ಮೇಲಕ್ಕೆ ಎದ್ದಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ರೈತರು ಮಳೆ ಆಗುತ್ತೆ ಅನ್ನುವಂತ ನಿರೀಕ್ಷಣೆ ಇಟ್ಕೊಂಡು ಬೀಜ, ಗೊಬ್ಬರ ಅಂತ ಖರ್ಚು ಮಾಡಿ ಬಿತ್ತನೆಯನ್ನ ಮಾಡಿಬಿಟ್ಟಿದ್ದಾರೆ. ಆದ್ರೆ ಮಳೆನೇ ಆಗದೆ ಇರೋದಕ್ಕಾಗಿ ಇವತ್ತು ಕೂಡ ಯಾವ ಕೂಡ ಕೈಗೆ ಎಟುಕುವಂತಹ ಪರಿಸ್ಥಿತಿಯಲ್ಲಿಲ್ಲ. ಹೀಗಾಗಿನೇ ರೈತರು ಸರ್ಕಾರ ಸೂಕ್ತವಾದಂತಹ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ಇರ್ತಕ್ಕಂಥ ರೈತರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಅನಾರ ನೀವ್ ಎಷ್ಟು ಬಿತ್ತನೆ ಮಾಡಿದ್ರಿ, ಏನೇನ್ ಬಿತ್ತಿದ್ರಿ, ಈ ಸದ್ಯಕ್ಕೆ ನಿಮ್ ಬೆಳೆಗಳ ಪರಿಸ್ಥಿತಿ ಹೆಂಗೈತಿ? ಸದ್ಯ ನೋಡ್ರಿ, ಇದಕ್ಕ ಉಳ್ಳಾಗಡ್ಡಿ ಹಾಕಿವ್ರಿ, ಮೆಣಸಿನಕಾಯಿ ಹಾಕಿವಿ, ಮನಿಗೆ ಬೇಕಾದಂತ ಕಾಯಿಪಲ್ಲೆ ಹಾಕಿವಿ. ಇದು ಮಳಿ ಆಕತ್ತಂತೇಳಿ ಹಾಕಿವಿ. ಆದ್ರೆ ಈಗ ಕಮ್ಮಿ ಅಂದ್ರು 2 ತಿಂಗಳ ಮ್ಯಾಲೆ ಆತ, ಮಳಿನೇ ಆಗಿಲ್ಲ. ಹಿಂಗಾಗಿ ರೈತನ ಪರಿಸ್ಥಿತಿ ಗಂಭೀರ ಐತಿ. ಸರ್ಕಾರ ಆದಷ್ಟು ನೋಡ್ಕೆಟ ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಈಗ ಏನೈತ್ರಿ, 1 ಎಕರೆ ಕಮ್ಮಿ ಅಂದ್ರು 25,000 ರಿಂದ 30,000 ರೂಪಾಯಿ ತನಕ ಖರ್ಚು ಆಕತ್ರಿ. ಯಾವ್ದು ಕೈಗೆ ಬರುದಿಲ್ಲ. ಈಗ ಇದು ನೋಡಿದ 6 ಎಕರೆ ಐತಿ. ಈಗ ನೀವೇ ಲೆಕ್ಕ ಹಾಕಿ. ನಿಮ್ದು ಪರಿಸ್ಥಿತಿ ಹೆಂಗದ? ನಿಮ್ ಹೊಲಗೊಳದಾಗ ಬೆಳೆಗಳು ಹೆಂಗದ ಸರ್? ನಮ್ ಹೊಲಗೊಳದಾಗ ಉಳ್ಳಾಗಡ್ಡಿ ಹಾಕಿವ್ ಸರ್, ಒಳ್ಳೆ ಸೂರ್ಯಪಾನ ಹಾಕಿವ್ರಿ, ಎಲ್ಲಾ ಬತ್ತಿಗ ಇವೆಲ್ಲಾ ಗೊಂಜಾಳ ಹಾಕಿವ್ರಿ. ಇದೆಲ್ಲಾ ಹಸಿರು ನಾಡ್ ಕಾಣ್ತೈತ್ರಿ. ಇದೆಲ್ಲ ಬದು ಏನ್ ಹಸಿರಿಲ್ಲ. ದನ ಕರ ಉಪವಾಸ ಆಗ್ಯಾವ್ರಿ. ಯಾವಕ್ಕೂ ಏನು ಮೇಯಕ್ ಒಂದು ಊರ್ಲಿಲ್ಲ. ಸ್ವಲ್ಪ ಗೌರ್ಮೆಂಟ್ದವ್ರು ಏನಾರ ಮಾಡಿ ರೈತರಿಗೆ ಅನುದಾನ ಮಾಡ್ಬೇಕು. ಇದಿಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಮಳೆ ಆಶ್ರಿತ ರೈತರ ಅಳಲಾಗಿರುವಂತದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಇನ್ನು ಮಳೆ ಇಲ್ಲ, ಒಣಗ್ತಾ ಇದೆ ಬೆಳೆ, ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯ ಕರ್ನಾಟಕ ಭಾಗದಲ್ಲೂ ಕೂಡ ರೈತರು ಇದೇ ವಿಷಯವಾಗಿ ಗೋಳಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ರೈತರು ಬರದ ಆತಂಕದಲ್ಲಿದ್ದಾರೆ. ಮಳೆ ಬರ್ತಾ ಇಲ್ಲ, ಕೆಲವು ಕಡೆ ಬಿತ್ತನೆ ಮಾಡಿದ್ದಾರೆ ರೈತರು. ಆ ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇವೆ. ಕಳೆದ 15 ದಿನಗಳಿಂದ ಕಾಯ್ತಾ ಇದ್ದಾರೆ ಮಳೆಗೋಸ್ಕರ. ಅಲ್ಲಲ್ಲಿ ಮಳೆ ಆಗ್ತಿದೆ ಅನ್ನೋ ಸುದ್ದಿ ಕೇಳಿ ನಮ್ಮಲ್ಲೂ ಮಳೆ ಆಗ್ಬಹುದು ಅನ್ನೋ ಆಶಾಭಾವನೆಯಿಂದ ಕಾಯ್ತಾ ಇದ್ದಾರೆ. ಆದ್ರೆ 15 ದಿನಗಳಿಂದ ಹನಿ ಮಳೆಯೂ ಬಿದ್ದಿಲ್ಲ. ದಾವಣಗೆರೆ ಭಾಗದಲ್ಲಿ 49% ಮಳೆ ಕೊರತೆ ಇದೆ, ಹತ್ತತ್ರ ಅರ್ಧದಷ್ಟು. ಹೊಲದಲ್ಲೇ ಮೆಕ್ಕೆಜೋಳ ಒಣಗ್ತಾ ಇದೆ. ಜಿಲ್ಲೆಯಲ್ಲಿ 23% ಮೆಕ್ಕೆಜೋಳ ಬಿತ್ತನೆಯಾಗಿದೆ. ಭತ್ತ, ರಾಗಿ ಸೇರಿದಂಗೆ ಇತರೆ ಬೆಳೆ ಅಂತಂದ್ರೆ ಸುಮಾರು 17.83% ಬಿತ್ತನೆ ಆಗಿದೆ.
15 ದಿವಸದಿಂದ ಕಾಯ್ತಾ ಇದ್ದಾರೆ ರೈತರು. ದಾವಣಗೆರೆ ಭಾಗದಲ್ಲೂ ಕೂಡ ಬರ ಸಿಡಿಲು ಬಡಿದಿದೆ. ಇಲ್ಲೂ ಸರ್ಕಾರ ಸಮೀಕ್ಷೆ ಮಾಡಬೇಕು, ಬರಪೀಡಿತ ತಾಲೂಕುಗಳು ಅಂತೇಳಿ ಇಲ್ಲೂ ಸುಮಾರು ತಾಲೂಕುಗಳನ್ನು ಘೋಷಣೆ ಮಾಡಬೇಕು ಅಂತೇಳಿ ರೈತರು ಕೇಳ್ತಾ ಇದ್ದಾರೆ. ಅಂದರೆ ದಾವಣಗೆರೆ ಭಾಗದಲ್ಲಿ ರೈತರಿಗೆ ಯಾವ ಥರ ಸಮಸ್ಯೆ ಆಗಿದೆ ಮಾತಾಡಿದ್ದಾರೆ ನೋಡೋಣ. ನಮ್ಮ ಜಿಲ್ಲೆಯಲ್ಲಿ ಮಳೆ ಕೊರತೆ ಭಾಳಷ್ಟು ಕಾಣ್ತಾ ಇದೆ. ಜೊತೆಗೆ ವಾತಾವರಣ ಎಲ್ಲ ಕೂಡ ಒಳ್ಳೆ ಬೇಸಿಗೆ ಥರ ಕಾಣಿಸುತ್ತೆ. ಒಳ್ಳೆ ಬಿಸಿಲಿಂದ ಜರ್ಜರಿತರಾಗ್ತಿದ್ದಾರೆ ರೈತರು. ನಾವು ಪ್ರತಿ ವರ್ಷ 4 ಲಕ್ಷ ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆ ಆಗ್ತಿತ್ತು. ಆದರೆ ಈ ಸಲ ಸುಮಾರು 1ರಿಂದ 1.5 ಲಕ್ಷ ಎಕರೆ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಆಗಿದೆ. ಅದು ಬಿತ್ತನೆ ಯಾಕಾಯ್ತು ಅಂದರೆ ಜುಲೈ ಪ್ರಾರಂಭದಲ್ಲಿ ಮಳೆ ಚೆನ್ನಾಗಿ ಬಂತು. ರೈತರು ಭಾಳ ಉತ್ಸಾಹದಿಂದ ಸಾಲ ಸೋಲ ಮಾಡಿ ಬಿತ್ತನೆ ಬೀಜ, ರಸಗೊಬ್ಬರ ಅದನ್ನ ಉಳುಮೆ ಮಾಡಿಸಿ ಅದಕ್ಕೆಲ್ಲದನ್ನು ಸಾಲ ಮಾಡಿ ಬಂಡವಾಳ ಹಾಕಿ ಬಿತ್ತನೆ ಮಾಡಿದರು. ಈಗ ಮಳೆ ಕೈ ಕೊಟ್ಟಿರೋದ್ರಿಂದ ಎಲ್ಲವೂ ಕೂಡ ಬೆಳೆ ಎಲ್ಲ ಕೂಡ ಬಾಡ್ತೈತಿ, ಒಣಗ್ತಕ್ಕಂಥ ಒಂದು ಹಂತಕ್ಕೆ ಬಂದಿದೆ. ತಕ್ಷಣ ರಾಜ್ಯ ಸರ್ಕಾರ ಈ ರೈತರನ್ನು ಮಾತನಾಡ್ಸೋಂಥ ಕೆಲಸ ಮಾಡಬೇಕು. ಅವರು ಸಂಪುಟ ಜನಗಳಿಗೆ ಉತ್ಸಾಹ ಬಿತ್ತಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡ್ರೆ ಅದ್ರಾಗೆ ಕೆಲವು ಜನ ಬಿತ್ತಿ ಈಗ ಮಳೆ ಕೈ ಕೊಟ್ಟೋದ್ರಿಂದ ಈಗ ಎಲ್ಲ ಕೊರೆ ಬಿದ್ದು ನೀರಿಲ್ದಂಗೆ ಆಗಿ ಒಣಗಿ ಆಮೇಲೆ ಅದಕ್ಕೊಂದಲ್ಲ ಈ ಗ್ರೋತ್ ಎಷ್ಟುತ್ತಪ್ಪ ಅಂದರೆ ಸ್ವಲ್ಪ ಕಮ್ಮಿ ಒಂದು ಮನುಷ್ಯನ ಎದೆ ಮಟ್ಟ ಬರ್ಬೇಕಿತ್ತು. ಆದರೆ ಈಗಿನ ಮಣಕಾಲ ತನಕ ಐತಿ, ಅದು ಸುಳಿ ಬಿದ್ದು ಎಲ್ಲ ಹಾಳಾಗ್ತೈತಿ. ಈಗ ಅವರು ಬಂಡವಾಳ ಒಂದು 25-30 ಸಾವಿರ ಗಟ್ಟಲೆ ಬಂಡವಾಳ ಹಾಕ್ಯಂದು ಎಕರೆಗೆ ಲಾಸ್ ಮಾಡ್ಕೊಂಡಾರೆ. ಅದಕ್ಕೆ ಸರ್ಕಾರ ಏನು ಮಾಡಕಪ್ಪ ಅಂದರೆ ಬಿತ್ತನೆ ಮಾಡಿದಂಥವ್ರಿಗೆ ಅವ್ರ ಬಿತ್ತನೆ ಖರ್ಚು ವಿತ್ತು ಅವ್ರಿಗೆ ನೆಕ್ಸ್ಟು ಮತ್ತು ಈಗ ಆದಾಯ ಇಲ್ಲ. ಈ ಬೆಳೆ ಬೆಳೆದು ಅವ್ರು ಲಾಭ ಮಾಡ್ಕೊಂಡು ಉಳಿಸ್ಕೊಂಡು ಆಮೇಲೆ ಇದ್ದರೆ ಜೀವನ ಮಾಡಬೇಕು, ಇಲ್ಲದ್ರೆ ಜೀವನ ಮಾಡೋಂಗಿಲ್ಲ. ಹಾಗಾಗಿ ರೈತ